ಮಹಾವಿಷ್ಣುವಿನ ವಾಹನ ಆದಂತ ಗರುಡದೇವ ತನ್ನ ತಂದೆಯಿಂದನೇ ಶಾಪಕ್ಕೊಳಗಾದಂತ ಗರುಡದೇವನಿಗೆ ಮಹಾವಿಷ್ಣು ಅವನ ಶಾಪನ ನಿವಾರಣೆಗೊಳಿಸಿ ಅವನ್ನ ತನ್ನ ವಾಹನವಾಗಿ ಎಲ್ಲಾ ಪೌರಾಣಿಕ ಹಿನ್ನೆಲೆಗಳು ನಡೆದಿರುವ ಹಾಗೂ ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತ ದೇವಸ್ಥಾನ. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ದೇವರ ಮೂರ್ತಿಗೆ ಪೂಜೆ ಮಾಡೋದನ್ನ ನೋಡಿರ್ತೀವಿ, ಆದ್ರೆ ಮಹಾವಿಷ್ಣುವಿನ ಈ ದೇಗುಲದಲ್ಲಿ ವಿಷ್ಣುವಿನ ವಾಹನ ಆದಂತ ಗರುಡನಿಗೆ ವಿಶೇಷ ಪೂಜೆ ಮಾಡಲ್ಲ. ಅಪರೂಪದ ದೇವಸ್ಥಾನ ಯಾವುದು, ಅಲ್ಲಿನ ವಿಶೇಷಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಮ್ಮ ಧರ್ಮ ಗ್ರಂಥಗಳಲ್ಲಿ ಒಂದೊಂದು ದೇವರಿಗೂ ಒಂದೊಂದು ವಾಹನಗಳಿದೆ ಅಂತ ಹೇಳಲಾಗುತ್ತೆ. ಶಿವನು ನಂದಿನ ವಾಹನವಾಗಿ ಮಾಡ್ಕೊಂಡ್ರೆ ವಿಘ್ನ ನಿವಾರಕನು ಮೂಷಿಕನನ್ನ ವಾಹನವಾಗಿ ಮಾಡ್ಕೊಂಡಿದ್ದ. ಹಾಗೆ ಕಾರ್ತಿಕೇಯನು ನವಿಲ್ನ, ಶನಿದೇವನು ಕಾಗೆನ, ಮಹಾವಿಷ್ಣು ಗರುಡನ್ನ ವಾಹನವಾಗಿ ಇರಿಸ್ಕೊಂಡಿದ್ದ. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ದೇವರ ಮೂರ್ತಿಗೆ ಪೂಜೆ ಮಾಡೋದನ್ನ ನೋಡಿರ್ತೀವಿ, ಆದ್ರೆ ಮಹಾವಿಷ್ಣುವಿನ ಈ ದೇಗುಲದಲ್ಲಿ ವಿಷ್ಣುವಿನ ವಾಹನ ಆದಂತ ಗರುಡನಿಗೆ ವಿಶೇಷ ಪೂಜೆ ಮಾಡಲಾಗುತ್ತೆ. ಆ ಅಪರೂಪದ ದೇವಸ್ಥಾನ ಯಾವುದು, ಅಲ್ಲಿನ ವಿಶೇಷಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಹಾವಿಷ್ಣುವಿನ ವಾಹನ ಆದಂತ ಗರುಡದೇವ ತನ್ನ ತಂದೆಯಿಂದನೇ ಶಾಪಕ್ಕೊಳಗಾಗಿರ್ತಾನೆ. ಶಾಪಕ್ಕೊಳಗಾದಂತ ಗರುಡದೇವನಿಗೆ ಮಹಾವಿಷ್ಣು ಅವನ ಶಾಪನ ನಿವಾರಣೆಗೊಳಿಸಿ ಅವನ್ನ ತನ್ನ ವಾಹನವಾಗಿ ಇರಿಸ್ಕೊಂತಾನೆ. ಈ ಎಲ್ಲಾ ಪೌರಾಣಿಕ ಸನ್ನಿವೇಶಗಳು ನಡೆದಿರುವ ಹಾಗೂ ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತ ದೇವಸ್ಥಾನ ಯಾವುದು ಅಂದ್ರೆ ಮಹಿಮಾಪುರದ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಪೂರ್ತಿ ವಿಡಿಯೋ ನೋಡಿ. ಪುರಾಣ ಕಥೆಗಳಲ್ಲಿ ಉಲ್ಲೇಖ ಆಗಿರೋಂಥ ಎಷ್ಟೋ ದೇವಸ್ಥಾನಗಳು ನಮ್ಮ ಅಕ್ಕಪಕ್ಕದಲ್ಲೇ ಇದೆ, ಬಟ್ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ನೇ ಇಲ್ಲ. ಈ ದೇವಸ್ಥಾನ ಇರೋದು ಬೆಂಗಳೂರಿಂದ ಜಸ್ಟ್ 25 ಕಿಲೋಮೀಟರ್ ಅಷ್ಟೇ. ನೀವು ಬೆಂಗಳೂರಿಂದ ತುಮಕೂರ್ಗೆ ಹೋಗುವಾಗ ನೆಲಮಂಗಲ ಬಿಟ್ಟ ಮೇಲೆ ಲೆಫ್ಟಲ್ಲಿ ನೋಡ್ಕೊಂಡ್ ಬಂದ್ರೆ ನಿಮ್ಗೊಂದು ದೊಡ್ಡ ಆರ್ಚ್ ಸಿಗುತ್ತೆ, ಮಹಿಮಾಪುರ ಕ್ಷೇತ್ರ ಅಂತ. ಸೊ ಆರ್ಚಿಂದ ಎಕ್ಸಾಕ್ಟಾಗಿ ಒಂದು 1.5 ಕಿಲೋಮೀಟರ್ ಅಷ್ಟೇ. ನೀವು ಇಲ್ಲಿಗೆ ಬರೋಕೆ ಬಸ್ ಫೆಸಿಲಿಟೀಸ್ ಸಹ ಇದೆ. ತುಮಕೂರ್ಗೆ ಹೋಗೋ ಬಸ್ ಹತ್ತಿ ನೆಲಮಂಗಲ ಆದಮೇಲೆ ಮಹಿಮಾಪುರ ಸ್ಟಾಪ್ ಇಟ್ಕೊಂಡ್ರೆ ಅಲ್ಲಿಂದ ಇಲ್ಲಿಗೆ ಒಂದು 1 ಕಿಲೋಮೀಟರ್ ಅಷ್ಟೇ, ನಡ್ಕೊಂಡಾರು ಬರ್ಬೋದು, ಇಲ್ಲ ಗೇಟಿಂದ ಆಟೋನಾದ್ರೂ ಸಿಗುತ್ತೆ. ನೀವೇನಾದರೂ ಓನ್ ವೆಹಿಕಲಲ್ಲಿ ಬಂದರೆ ಗೂಗಲ್ ಮ್ಯಾಪಲ್ಲಿ ಮಹಿಮಾಪುರ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಳ್ಳಿ, ಅದು ಎಕ್ಸಾಕ್ಟಾಗಿ ಕರ್ಕೊಂಡ್ಬಂದ್ಬಿಡುತ್ತೆ. ದೇವಸ್ಥಾನ ಇನ್ನೂ ಮೇಲ್ಗಡೆ ಇದೆ, ಅಲ್ಲಿಗೆ ನಾನು ಮೆಟ್ಲತ್ಕೊಂಡು ಹೋಗ್ತಾ ಇದ್ದೀನಿ. ಮೆಟ್ಲುಗಳು ಆಲ್ಮೋಸ್ಟ್ ಒಂದು 300ರಿಂದ 350 ಮೆಟ್ಲು ಇರ್ಬೋದು. ನಿಮ್ಗೇನಾದ್ರು ಮೆಟ್ಲತ್ತಕ್ಕಾಗಿಲ್ಲ ಅಂದರೆ ಏನು ವರಿ ಮಾಡ್ಕೊಂಬೇಡಿ, ಪಕ್ಕದಲ್ಲಿ ಇನ್ನೊಂದು ರೋಡ್ ಇದೆ, ಆ ರೋಡಲ್ಲಿ ನಿಮ್ಮ ಗಾಡಿಗಳೆಲ್ಲ ಹೋಗುತ್ತೆ. ಸೊ ನೀವು ಆ ರೋಡಿಂದಲೂ ಹೋಗ್ಬೋದು. ನಾನು ಹಾಗೆ ಮೆಟ್ಲತ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿ ರಂಗನಾಥ ಸ್ವಾಮಿ ಜೊತೆ ಗರುಡ ದೇವ ಸಹ ಮೇಲೆ ನಿಂತು ಭಕ್ತರನ್ನ ಹರಿಸ್ತಿದ್ದಾರೆ. ವಿಷ್ಣುವಿನ ವಾಹನ ಆದಂತ ಗರುಡ ದೇವನಿಗೆ ಪೂಜೆ ಸಲ್ಲಿಸುವಂತ ಅಪರೂಪದ ದೇವಸ್ಥಾನ ಇದಾಗಿದೆ.
ದೇವಸ್ಥಾನ ಸುತ್ತ ವಿಷ್ಣುವಿನ ಅವತಾರಗಳನ್ನ ಕೆತ್ತಿದ್ದಾರೆ. ಈ ದೇವಸ್ಥಾನ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇದೆ, ಆದ್ರೆ ಅದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇದೇ ಏಲಚ್ಚಿ ಮರ. ಈ ಮರದ ಕೆಳಗೆ ಕೂತು ಗರುಡ ವಿಷ್ಣುವಿನ ತಪಸ್ಸು ಮಾಡಿದ್ದು ಅಂತ ಹೇಳ್ತಾರೆ. ದೇವಸ್ಥಾನ ಬೆಟ್ಟದ ಮೇಲಿರೋದ್ರಿಂದ ಸುತ್ತ ನಿಮ್ಗೆ ಒಳ್ಳೆ ವ್ಯೂ ಕಾಣುತ್ತೆ. ಯಾರಿಗಾದ್ರೂ ಚರ್ಮ ರೋಗ ಇದ್ರೆ ಈ ದೇವಸ್ಥಾನದಲ್ಲಿ ಸಿಗುವಂತ ಪ್ರಸಾದನ ತಿಂದ್ರೆ ಅವ್ರ ಚರ್ಮ ರೋಗ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಯಾರಿಗಾರು ಸಂತಾನ ಪ್ರಾಪ್ತಿ ಆಗಿಲ್ಲ ಅಂದ್ರೆ ಈ ದೇವಸ್ಥಾನಕ್ಕೆ ಬಂದು ಹರಕೆನ ಕಟ್ಕೊಂಡ್ರೆ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತಾನು ಹೇಳ್ತಾರೆ. ಈ ದೇವಸ್ಥಾನ ಯಾವಾಗ್ಲೂ ಓಪನ್ ಇರಲ್ಲ. ಬೆಳಿಗ್ಗೆ ಅರ್ಚಕರು ಒಂದು 8-8ವರೆಗೇನೋ ಬರ್ತಾರೆ. ಅವ್ರು ಬಂದು ಅಭಿಷೇಕ ಮಾಡಿ ಪೂಜೆ ಎಲ್ಲ ಮಾಡಿ ಬಾಗ್ಲಾಕ್ಬಿಡ್ತಾರೆ. ಬೆಳಿಗ್ಗೆ ನೀವೊಂದು 8:30ಇಂದ 11-11:30ವರೆಗೂ ದೇವ್ರ ದರ್ಶನ ಮಾಡ್ಬೋದು. ಇಲ್ಲ ಅಂದ್ರೆ ಬಾಗ್ಲಾಕೊಂಡು ಹೋಗಿರ್ತಾರೆ, ನೀವು ಹೊರಗಡೆಯಿಂದ ದರ್ಶನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆದಷ್ಟು ಒಂದು 11:30-12 ಗಂಟೆ ಒಳಗಡೆ ಬರಕ್ಕೆ ಟ್ರೈ ಮಾಡಿ. ಇದು ತುಂಬಾ ಹಳೆ ದೇವಸ್ಥಾನ. ಇದನ್ನ ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಕಟ್ಟಿಸಿದ್ದಾರೆ. ಇದು ಗರುಡ ತಪಸ್ ಮಾಡಿದ ಸ್ಥಳ ಅಂತ. ಗರುಡ ತಪಸ್ ಮಾಡಿದ್ದಕ್ಕೆ ಸ್ವಾಮಿ ನಿರಾಕಾರ ರೀತಿಯಲ್ಲಿ ಬೆಲ್ದಚ್ ರೀತಿಯಲ್ಲಿ ಉದ್ಭವ ಆಗಿರೋದು. ಅದೇ ಮೂಲ ಮಹಿಮರಂಗನಾಥ ಸ್ವಾಮಿ. ಹಿಂದೆಗಡೆ ಇರೋದು ಪ್ರತಿಷ್ಠಾಪನೆ ಆಗಿರೋದು. ಮೂಲ ಮಹಿಮರಂಗನಾಥ ಸ್ವಾಮಿ ಕೆಳಗಡೆ ಉದ್ಭವ ಆಗಿರೋದು ಸಾಲಿಗ್ರಾಮ ಶಿಲೆ. ಇದು ಎಲ್ಚಿ ಮರದ ಕೆಳಗಡೆ ಕೂತಿ ತಪಸ್ ಮಾಡಿರುವಂತಹ ಗರುಡ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಪ್ರಶಾಂತವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಹಳೆ ದೇವಸ್ಥಾನಗಳಿದೆ, ಆದ್ರೆ ಅದನ್ನ ಒಡೆದು ಹೊಸದಾಗಿ ಟೈಲ್ಸ್ ಗ್ರಾನೈಟ್ ಎಲ್ಲ ಕಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಆದ್ರೆ ದೇವಸ್ಥಾನದ ಒರಿಜಿನಾಲಿಟಿ ಏನಿದೆ ಅಟ್ಲೀಸ್ಟ್ ಗರ್ಭಗುಡಿ ಆದ್ರೂ ಹಾಗೆ ಉಳಿಸ್ಕೋಬೇಕು. ಆಚೆ ಬೇಕಾದ್ರೆ ಎಷ್ಟಾದ್ರೂ ಆಲ್ಟ್ರೇಷನ್ ಮಾಡ್ಲಿ, ಬಟ್ ಗರ್ಭಗುಡಿ ಆದ್ರೂ ಹಾಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಈ ದೇವಸ್ಥಾನ ಅಷ್ಟೇ ತುಂಬಾ ಹಳೆ ದೇವಸ್ಥಾನ. ತುಂಬಾ ಅಂದ್ರೆ ಒಂದು 600-650 ವರ್ಷ ಹಳೆ ಕಾಲದ್ದು. ಚೋಳರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿರೋದು ಅಂತ ಹಿಸ್ಟ್ರಿ ಹೇಳುತ್ತೆ. ಬಟ್ ಈಗ ಈ ದೇವಸ್ಥಾನ ನೋಡಿದ್ರೆ ಚೋಳರ ಕಾಲದ ದೇವಸ್ಥಾನ ಅಂತ ಅನ್ಸಲ್ಲ, ರೀಸೆಂಟ್ ಆಗಿ ಯಾವ್ದೋ ಹೊಸದಾಗಿ ಕಟ್ಟಿರೋ ದೇವಸ್ಥಾನ ಅಂತ ಅನ್ಸುತ್ತೆ. ಕುಂಕುಮಾಂಕಿತ ವರ್ಣಾಯ ಕುದೆಂದು ಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ ಅನ್ನೋ ಶ್ಲೋಕನ ಭಕ್ತಿಯಿಂದ ಪಠಿಸಿದ್ರೆ ರಾಹು ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಶನಿವಾರ ಮತ್ತೆ ಭಾನುವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಹಾಗೆ ಶನಿವಾರ ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಓಪನ್ ಇರುತ್ತೆ. ಬೇರೆ ದಿನ ನೀವೇನಾದ್ರು ಬರೋ ಪ್ಲಾನ್ ಮಾಡಿದ್ರೆ ಒಂದು 10ರಿಂದ 11 ಗಂಟೆ ಒಳಗಡೆ ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ. ಆಮೇಲೆ ಬಾಗ್ಲ ಹಾಕೊಂಡು ಹೋಗಿರ್ತಾರೆ, ನೀವು ಹೊರಗಡೆಯಿಂದ ದರ್ಶನ ಮಾಡಬೇಕಾಗುತ್ತೆ. ಆಗ್ಲೇ ನಾನು ವಿಷ್ಣು ಪುರಾಣದಲ್ಲಿ ಈ ದೇವಸ್ಥಾನದ್ದು ಉಲ್ಲೇಖ ಇದೆ ಅಂತ ಹೇಳಿದ್ನಲ್ಲ, ಅದೇನಂದ್ರೆ ಅದ್ರ ಬಗ್ಗೆ ಒಂದು ಕಥೆ ಇದೆ. ಆ ಕಥೆ ಏನಂದ್ರೆ, ವಿನುತ ಮತ್ತೆ ಕಶ್ಯಪ ಮುನಿಗಳಿಗೆ ಗರುಡ ದೇವ ಹುಟ್ಟಿರ್ತಾನೆ. ಗರುಡ ಹುಟ್ಟೋ ಹೊತ್ತಿಗೆನೆ ಅವನ ಶರೀರ ಅಜಾನುಬಾಹುವಾಗಿರುತ್ತೆ.
ಅಜಾನುಬಾಹುವಾಗಿ ಬೆಳೆದಂತ ಕಾರಣ ಗರುಡ ದೇವನಿಗೆ ವಿಪರೀತ ಹಸಿವು. ತನ್ನ ತಾಯಿ ವಿನುತಾಳನ್ನ ಆಹಾರಕ್ಕಾಗಿ ಯಾವಾಗಲೂ ಗರುಡ ದೇವ ಪೀಡಿಸ್ತಾ ಇರ್ತಾನೆ. ತಾಯಿ ಎಷ್ಟು ಅಂತ ಊಟ ಕೊಡ್ತಾಳೆ. ಒಂದಿನ ಬೇಜಾರಾಗಿ ಹೋಗಿ ನಿನ್ನ ತಂದೆನ ಕೇಳು ಅಂತ ಹೇಳ್ತಾಳೆ. ಅದಕ್ಕೆ ಗರುಡ ದೇವ ಕಶ್ಯಪ ಮುನಿಗಳ ಹತ್ರ ಬಂದು ಆಹಾರ ಬೇಕು ಅಂತ ಹಠ ಮಾಡ್ತಾನೆ. ಆಗ ತಪಸ್ಸಿನಲ್ಲಿ ಕುಳಿತಂತ ಮುನಿಗಳು ತನ್ನ ತಪಸ್ಸಿಗೆ ತೊಂದರೆ ಆಯ್ತು ಅಂತ ಕೋಪ ಮಾಡಿಕೊಂಡು ತನ್ನ ಮಗನೇ ಆದ್ರೂ ಗರುಡ ದೇವನಿಗೆ ನೀನು ರಾಕ್ಷಸರನ್ನ ಕೊಂದು ತಿನ್ನುವ ಮಾಂಸ ಭಕ್ಷಕನಾಗು ಅಂತ ಹೇಳಿ ಒಂದು ಶಾಪನ ಕೊಡ್ತಾರೆ. ಆ ಶಾಪದಂತೆ ಗರುಡ ದೇವ ಮಾಂಸ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಒಂದಿನ ಅವನ್ಗೆ ಅರ್ಥ ಆಗುತ್ತೆ ಮಾಂಸ ತಿನ್ನೋದು ತಪ್ಪು ಅಂತ. ಆಗ ಗರುಡ ದೇವ ಈ ಬೆಟ್ಟಕ್ಕೆ ಬಂದು ಆಗ್ಲೇ ನಾವು ನೋಡಿದ್ವಲ್ಲ ಏಲಚ್ಚಿ ಮರ, ಆ ಮರದ ಕೆಳಗಡೆ ಕೂತು ತಪಸ್ ಮಾಡೋಕೆ ಶುರು ಮಾಡ್ತಾನೆ. ಗರುಡ ದೇವನ ತಪಸ್ಸನ್ನು ಮೆಚ್ಚಿದ ಮಹಾವಿಷ್ಣು ರಂಗನಾಥ ಸ್ವಾಮಿಯಾಗಿ ದರ್ಶನ ಕೊಡ್ತಾನೆ. ಹಾಗೆ ಶಾಪ ಕೂಡ ವಿಮೋಚನೆ ಮಾಡಿ ಅವನನ್ನ ತನ್ನ ವಾಹನವಾಗಿ ಮಾಡ್ಕೊಂತಾನೆ. ನಂತರ ರಂಗನಾಥ ಸ್ವಾಮಿಯಾಗಿ ಕಾಣಿಸ್ಕೊಂಡ ಭಗವಂತ ಇಲ್ಲೇ ಬೆಲ್ಲದ ರೂಪದಲ್ಲಿ ನೆಲೆ ನಿಂತ್ಕೊಂತಾನೆ. ಸೊ ಇದೇ ಕಾರಣಕ್ಕೆ ಈ ದೇವಸ್ಥಾನ ಗರುಡ ಪುರಾಣದಲ್ಲಿ ಉಲ್ಲೇಖ ಇರೋದು. ಗರುಡ ದೇವ ಬೆಟ್ಟದ ಮೇಲೆ ತಪಸ್ ಮಾಡುವಾಗ ಅವನಿಗೇನು ತೊಂದರೆ ಆಗ್ಬಾರ್ದು ಅಂತ ಆಂಜನೇಯ ಸ್ವಾಮಿ ಬೆಟ್ಟದ ಕೆಳಗೆ ಕಾವಲಿದ್ದಂತೆ. ಅದಕ್ಕೆ ನೀವು ಈಗಲೂ ಬೆಟ್ಟದ ಕೆಳಗೆ ಆಂಜನೇಯ ಸ್ವಾಮಿ ಟೆಂಪಲ್ ನ ನೋಡ್ಬೋದು. ಪ್ರತಿ ವರ್ಷ ಮಾಘ ಮಾಸದ ಮಾಘ ನಕ್ಷತ್ರದ ದಿನ ಸ್ವಾಮಿಯ ಬ್ರಹ್ಮ ರಥೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಗುತ್ತೆ. ನಿಮಗೂ ಸಮಯ ಸಿಕ್ಕಿದ್ರೆ ಈ ಕಡೆ ತುಮಕೂರು ಕಡೆ ಬಂದಾಗ ಈ ದೇವಸ್ಥಾನಕ್ಕೆ ಬನ್ನಿ, ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡೋದ್ರಲ್ಲ ಮಹಿಮಾಪುರ ರಂಗನಾಥ ಸ್ವಾಮಿನ, ಹೇಗಿತ್ತು? ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇಂಥದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದಿನ ಗುರುವಾರ ಸಿಗ್ತೀನಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಮಸ್ಕಾರ.